31ನೇ ತಾರೀಕು ನಮ್ಮ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಮಿನಿಸ್ಟರ್ ಆದ ಪ್ರಿಯಾಂಕಾ ಸಚಿವರು ಸಾಹೇಬರು ಅವರು ಒಂದು ತಳವಾರ ಸಮಾಜದ ಬಗ್ಗೆ ಒಂದು ಗೊಂದಲದ ಹೇಳಿಕೆ ಕೊಟ್ಟರೆ ಅದಕ್ಕೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದಿಂದ ಖಂಡನೆ. ಅದಕ್ಕೆ ಏನು ಕೊಟ್ರಪ್ಪ ಅಂದ್ರೆ, ನಾವು ಪ್ರತಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲೆಗೆ ಬರ್ತಾರೆ. ಬಂದಾಗಮ್ಮ ಕಲಬುರಗಿ ಜಿಲ್ಲೆ ತಳವಾರ ಮಹಾಸಭಾ ಜಿಲ್ಲಾ ಘಟಕದಿಂದ ಅವ್ರಿಗೆ ಮನವಿ ಪತ್ರ ಕೊಡ್ಕೋತೇ ಬಂದಿವೆ. ಸರ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ತಳವಾರ ಸರ್ಟಿಫಿಕೇಟ್ ಸ್ಟಾಪ್ ಆಗ್ಯಾವ ಸರ್. ಎಲ್ಲ ಜಿಲ್ಲಾದಾಗ ಸರ್ಟಿಫಿಕೇಟ್ ಚಾಲುವ ನೋಡಿ ಸರ್, ಇದಕ್ಕೆ ಪರಿಹಾರ ಮಾಡಿ ಸರ್ಟಿಫಿಕೇಟ್ ಕೊಡಿಸ್ರಿ ಅಂತೇಳಿ ಮನವಿ ಪತ್ರ ಕೊಡ್ಕೋತೇ ಬಂದೀವಿ. ಮನವಿ ಪತ್ರ ಮಿನಿಮಮ್ ತಿಂಗಳಿಗೆ ಒಂದು ಮನವಿ ಪತ್ರ 10-12 ಮನವಿ ಪತ್ರ CM ಅವ್ರಿಗೆ ಕೊಟ್ಟಿವಿ, ಉಪಮುಖ್ಯಮಂತ್ರಿಗಳು ಕೊಟ್ಟಿವಿ ಮತ್ತು ಸಚಿವರಿಗೂ ಕೊಟ್ಟಿವಿ. ಕೊಟ್ಟಾಗ ಒಂದೊಂದು ಹೇಳಿಕೆ ಹೇಳ್ಕೋತೆ ಬಂದಾರ. ಇಲ್ಲಿ ನಮ್ಮ ಪಕ್ಕದ ಗ್ರಾಮದ ಕಿರಣಿ ಗ್ರಾಮಕ್ಕೆ ಬಂದಿರೋ ಉದ್ಘಾಟನೆ ಸಮುದಾಯ ಭವನ ಉದ್ಘಾಟನೆ ಟೈಮ್ನಾಗ ಎಲ್ಲ ಯುವಕರಿಗೂ ಸೇರಿಸಿ ಒಂದು ಮನವಿ ಪತ್ರ ಕೊಟ್ಟೆವು. ಸೋಷಿಯಲ್ ಮೀಡಿಯಾದಾಗ ನೋಡಿರಿ, ನೈಜ ತಳವಾರಿಗೆ ಸರ್ಟಿಫಿಕೇಟ್ ಕೊಡೋದು ಯಾವುದು ಪ್ರಾಬ್ಲಮ್ ಇಲ್ಲ, ಸರ್ಟಿಫಿಕೇಟ್ ಕೊಡ್ಲಿಕ್ಕತ್ತಾರ ಅಂತ ಹೇಳ್ತಾರೆ. ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸರ್ಟಿಫಿಕೇಟ್ನೂ ಇಶ್ಯೂ ಆಗಿಲ್ಲ. ಮತ್ತೊಮ್ಮೆ ಏನು ಹೇಳ್ತಾರೆ, CM ಅವರು ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನಕ್ಕೆ ದಿನ ಬಂದಾಗ ಮನವಿ ಪತ್ರ ಕೊಟ್ಟೆವು. ಆ ಟೈಮ್ನಾಗ ಏನು ಹೇಳ್ತಾರೆ, 2 ದಿನದಲ್ಲಿ ನಿಮ್ಮ ಪರಿಹಾರ ಮಾಡ್ತೀವಿ, ಗೊಂದಲ ಬಗೆಹರಿಸ್ತೀವಿ ಅಂತೇಳಿ CM ಅವರು ಹೇಳಿದ್ರು, ಉಸ್ತುವಾರಿ ಸಚಿವರನ್ನು ಹೇಳಿದ್ರು. ಅದನ್ನೂ ಏನೂ ಮಾಡಲಿಲ್ಲ. ಮೊನ್ನೆ ಶುಕ್ರವಾರ ದಿನ 31ನೇ ತಾರೀಕು ಕಲಬುರಗಿ ಬಂದಾಗ ಒಬ್ಬರು ಪತ್ರಕರ್ತ ಮಿತ್ರರು ಒಂದು ಕ್ವಶನ್ ಮಾಡ್ತಾರೆ, ಸರ್ ತಳವಾರ ಸಮಾಜದವರು ಟೆಂಟ್ ಹೊಡ್ಕೊಂಡು 3 ತಿಂಗಳಾಯ್ತು ಕೂತಾರೆ, ಅದು ಪರಿಹಾರ ಏನಂತ ಕೇಳಿದಾಗ ತಳವಾರ ಸಮಾಜದ ಬಿಡ್ತಾರೆ, ಕೋಳಿ ಸಮಾಜದ ಹೇಳ್ತಾರೆ ಅವರು. ಕೋಳಿ ಸಮಾಜ ಬೇರೆ, ತಳವಾರ ಸಮಾಜ ಬೇರೆ. ಕೋಳಿ ಸಮಾಜ CM ಅವ್ರ ಮೇಲೆ ನೀವಾಗ ಒಯ್ದು ST ಸೇರ್ಪಡೆ ಮಾಡ್ತೀವಿ. ನಾವು ಸೇರ್ಪಡೆ ಮಾಡೋದಲ್ಲ ರೀ, ನಾವು ತಳವಾರ ಸಮಾಜ ಬೇರೆ. ನಾವು STದಾಗ ಆಲ್ರೆಡಿ ಹೋಗಿವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಪ್ರಕಾರ ಗೆಜೆಟ್ ಆಗಿ ಕುಲಶಾಸ್ತ್ರ ಅಧ್ಯಯನ ಆಗಿ ನಾವು ತಳವಾರ ಸೇರ್ಪಡೆ ಆಗಿವಿ. ನೀವೇ ಉಸ್ತುವಾರಿ ಸಚಿವರೇ ನಮ್ಮ ಇಲ್ಲಿ ಕಲಬುರಗಿ ಜಿಲ್ಲೆ CM ಮುಖ್ಯಮಂತ್ರಿಗಳು, ನಿಮ್ಮ ಕೈಗೆ ಪವರ್ ಅದೇದು, ನೀವೇ ನಿಂದ್ರಿಸಿರೋದು. ನಮ್ಮ ತಳವಾರ ಸಮಾಜದವರು ಎಲ್ಲರೂ ಪ್ರಿಯಾಂಕಾ ಸಾಹೇಬ್ರೆ ನಿಂದ್ರಿಸಿರ ಅಂತೇಳಿ ಹೇಳಕತ್ತಾರ. ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ, ನಮ್ಮ ಪಾರ್ಟಿದವ್ರಿಗೆ ನಿಮಗೇನು ರೀ ಅಂದ್ರೆ ನಮ್ಗೆ ನೋವು ಆಗ್ತದೆ, ನೀವು ಅಂಥದ್ದನ್ನ ಮಾಡಬೇಡಿ ಸರ್. ನೀವೇ CM ಇರಿ. ಎಲ್ಲ ತಹಸೀಲ್ದಾರಿಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕರೆದು ಕೂಡಲೇ 8 ದಿನದ ಗೊಂದಲ ನಿರ್ವಹಣೆ ಮಾಡ್ಬೇಕು. ಇಲ್ಲಿ ಸರ್ಟಿಫಿಕೇಟ್ ಇಸ್ಕೊಡ್ಬೇಕು. ನಿಮಗೆ ತಳವಾರ ಮಹಾಸಭಾ ಕರ್ನಾಟಕ ರಾಜ್ಯದ ನಿಮಗೊಂದು ಮನವಿ ಪತ್ರ ಕೊಟ್ಟಿವಿ 7 ತಿಂಗಳದಾಗ. ನಿಮಗೆ ಏನು ಡೌಟ್ ಅದ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತೀವಿ ರೀ, ನಮಗೆ ಕಾಲ ಅವಕಾಶ ಕೊಡ್ರಿ ಅಂತ ಹೇಳಿವಿ. ಇನ್ನೂವರೆಗೂ ಒಂದು ದಿನ ಕರೆದಿಲ್ಲ, ನಮ್ಗೆ ಕಾಲ ಅವಕಾಶ ಕೊಟ್ಟಿಲ್ಲ. ನೀವು 2 ಸರ್ತಿ ಮೀಟಿಂಗ್ ಮಾಡಿನ ಅಂತ ಹೇಳ್ತೀರಿ, ಯಾರಿಗೆ ತೊಗೊಂಡು ಮಾಡಿದ್ರಿ? 2 ಸರ್ತಿ ಬೆಂಗಳೂರಾಗ ಭೇಟಿಯಾಗಿನಂತ ಯಾರಿಗೆ ತೊಗೊಂಡು ಮಾಡಿರಿ? ನಾವು ನಿಮ್ಗೆ ಲೆಟ್ರ್ ಮೂಲಕ ಇಮೇಲ್ ಮೂಲಕ ಕೊಟ್ಟಿವಿ. ನಾವು 2-3 ತಿಂಗಳಾಯ್ತು. ನಿಮಗೆ ಏನು ಡೌಟ್ ಇದ್ದು ಕಾಲ ಅವಕಾಶ ಕೊಡ್ರಿ, ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ. ಕಲಬುರಗಿ ಜಿಲ್ಲಾ ಒಂದೇ ಗೊಂದಲದ, ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಸರ್ಟಿಫಿಕೇಟ್ ಕೊಡ್ಬೇಕತ್ತಾರೆ ಸರ್. ನಿಮಗಿದು ದೊಡ್ಡ ಹೆಸರು, ಕೆಟ್ಟ ಹೆಸರು ಹೊಂಟದ ತಳವಾರ ಸಮಾಜಕ್ಕೆ. ಹಿಂಗೆ ಮಾಡ್ಲಿಕತ್ತಾರೆ ಪ್ರಿಯಾಂಕಾ ಸಾಹೇಬ್ರು ಅಂತೇಳಿ. ಈಗ ಅನಿವಾರ್ಯ ಅದ, ನಾವು ಈಗ ನಿಮ್ಮ ಪಕ್ಷದಲ್ಲಿದ್ದೀವಿ, ನಿಮ್ಮ ಕಾರ್ಯಕರ್ತೀವಿ ಅಂದ್ರೂ ನಿಮ್ಮ ಬಗ್ಗೆ ಮಾತಾಡೋಕೆ ನಮ್ಗೆ ಅನಿವಾರ್ಯ ಅದ. ನೀವೇ ತಡೆ ಹಿಡಿದ್ರಿ ಅಂತೇಳಿ ನಮ್ಮ ಸಮಾಜ ಕೂಗದ. ಇದು ನೀವು ಮೈ ಮ್ಯಾಗ ಹೈಕೊಳಕ್ಕೆ ಹೋಗ್ಬೇಡ್ರಿ. ತಳವಾರ ಕಲಬುರಗಿ ಜಿಲ್ಲೆಯಲ್ಲಿ ತಳವಾರ ಸರ್ಟಿಫಿಕೇಟ್ ಕೊಡೋದು ಚಾಲೂ ಮಾಡಿರಿ ಸರ್ ಅಂತೇಳಿ ನನ್ನ ವೈಯಕ್ತಿಕ ನಿಮಗೆ ಮನವಿ. ಸಮಾಜ ಪರವಾಗಿ ಅಂದ್ರೆ ನಮ್ಮ ತಳವಾರ ಮಹಾಸಭಾ ಪೂರಾ ನೀವು ಯಾವಾಗ ಅಂತೀರಿ ನಮಗೆ ಟೈಮ್ ಕೊಡ್ರಿ, ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕು ನಾವು ಕೊಡ್ಲಿಕ್ಕೆ ತಯಾರಿವೆ ಸರ್. ನೀವು ಮೊನ್ನೆ ಒಂದು ಸರ್ತಿ ಏನು ಅಂದ್ರೆ ಬೇರೆ ಜಿಲ್ಲಾದಾಗ ಎಲ್ಲಿ ಕೊಡ್ಲಿಕ್ಕತ್ರ ಸುಮ್ಮನೆ ಹೇಳ್ತಾರೆ, ಒಂದು ಸರ್ಟಿಫಿಕೇಟ್ ತಂದು ಕೊಡ್ರಿ, ನಾನು ಕಲಬುರಗಿ ಜಿಲ್ಲಾದಾಗ ಸರ್ಟಿಫಿಕೇಟ್ ಇಸ್ಕೊಡ್ತೀನಿ ಅಂದರು. ಉದಾಹರಣೆಗಾಗಿ ಬಿಜಾಪುರದಿಂದ ಸರ್ಟಿಫಿಕೇಟ್ ತರಿಸಿ ಕೊಟ್ಟೆವು ಸರ್. ಕೆಲ ಕೊಟ್ಟರು ನೋಡಿ ಬಿಜಾಪುರ ಜಿಲ್ಲಾದಾಗ ಕೊಟ್ಟಾಗ ಅದು ಅವ್ರಿಗೆ ಬಿಜಾಪುರ ಜಿಲ್ಲಾಧಿಕಾರಿಗೆ ವೆರಿಫಿಕೇಷನ್ ಬರೀತಾರೆ, ಅದು ಯಾವ ರೀತಿ ಕೊಟ್ಟಿರಿ, ಹ್ಯಾಂಗೆ ಕೊಟ್ಟಿರಿ ಅಂತೇಳಿ. ಅಂದ್ರೆ ಬೇರೆ ಜಿಲ್ಲಾದಾಗೂ ಕೊಡಬಾರ್ದ, ಎಲ್ಲ ಕರ್ನಾಟಕಕ್ಕೆ ಬಂದ್ ಮಾಡಿಸ್ಬೇಕಂತ ಮಾಡ್ಯಾರ ಸರ. ಹಂಗೆ ಮಾಡೋಕೆ ಹೋಗ್ಬೇಡಿ ಸರ. ಎಲ್ಲ ಕಡೆಗೆ ಚಾಲುವ ಕಲಬುರಗಿ ಜಿಲ್ಲಾದಾಗ ಬಂದ್ ಆಗಿದ್ದು ನೀವೇ ಉದ್ದೇಶಪೂರ್ವಕ ಬಂದ್ ಮಾಡಿದಂಥ ನಮ್ಮ ಜನದ ಕೂಗದ. ಈ ಕೂಗಿಗೆ ನೀವು ಹೊಣೆಗಾರ ಆಗಬೇಡ್ರಿ. ಕೂಡಲೇ ಇದಕ್ಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಕೆಲಸ ಮಾಡಿರಿ ಸರ್ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ ಅಧ್ಯಕ್ಷರು ಚಂದ್ರಕಾಂತ್ ತಳವಾರ್. ಈಗ ಹಾಂ ಬಂದ್ ಮಾಡ್ಯಾರ. ಕಾಂಗ್ರೆಸ್ ಪಾರ್ಟಿ ಬಂದ್ ಮಾಡೋಕ್ಕೆ ಬಂದಾಗ್ಯದ. ಕೋರ್ಟಿಗೆ ಹೋಗ್ಬೇಕಾದ್ರೂ ಹುನ್ನಾರ ಕಾಂಗ್ರೆಸ್ ಸರ್ಕಾರ ಮಾಡ್ಯದ. ಪೈಲೆ BJP ಸರ್ಕಾರ 3 ವರ್ಷ ಆಡಳಿತ ಇದ್ದಾಗ ಯಾರೂ ಕೋರ್ಟಿಗೆ ಹೋಗಿದ್ದಿಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾಗ ಕೋರ್ಟಿಗೆ ಸುದ್ದಿಗೆ ಸರ್ಕಾರ ವಿರೋಧ ದ್ಯಾವೇ ಹೋಯ್ತು. ನಾಯಕ ಸಮಾಜ ಒಬ್ಬರು ಪೈಲೆ 3 ವರ್ಷ BJP ಸರ್ಕಾರ ಇದ್ದಾಗ ಯಾರು ಕೋರ್ಟಿಗೆ ಹೋಗಿಲ್ಲ, ಕಚೇರಿಗೆ ಹೋಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೂಲಕ ಹುನ್ನಾರ ಅನ್ನೋದು ತಳವಾರ ಸಮಾಜವನ್ನು ಮೂಲೆ ಗುಂಪು ಮಾಡ್ಬೇಕಂತೇಳಿ ಹುನ್ನಾರ ಮಾಡ್ಕತ್ತೇಳಿ ಗಲ್ಲಿಯಲ್ಲಿ ಮೂಲೆಯಲ್ಲಿ ನಮ್ಮ ಜನ ಮಾತಾಡಕತ್ತದ. ನಮ್ಮ ಕಾಂಗ್ರೆಸ್ ಪಾರ್ಟಿದಾಗ ಇಟ್ಟು ನಮಗೆ ಮೋತಿ ತೆಳಕ್ಕೆ ಮಾಡಂಗಾಗ್ಯದ. ಹಳ್ಳಿಗೆ ಹೋದಾಗ ನಿಮ್ಮ ಸಚಿವರೇ ನಿಮ್ಮ ಮಿನಿಸ್ಟ್ರೇ ಹಿಂಗೆ ಮಾಡ್ಲಕತ್ತಾರೆ, ಯಾಕೆ ರೀ ಆ ಪಾರ್ಟಿದಾಗ ಕೇಳ್ತಾರೆ ನಮಗೆ ಕ್ವಶನ್. ಇನ್ನು ಹಳ್ಳಿ ಸ್ಕೂಲ್ನಲ್ಲಿ ಹುಡುಗರು ಅಡ್ಮಿಷನ್ ಇಲ್ಲಿನ ಜಾತಿ ಕಾಲಮದಲ್ಲಿ ಕುಲ್ಲ ಬಿಟ್ಟದೇನ ಹೆಸರು ಬರ್ಕೋರಿ ನೋಡ. ಮತ್ತು ಇವರು ಎಷ್ಟು ಹತ್ತಿಗೆ 6 ದಿನ ಇದ್ದರು, ಸೊಸೆಗೆ 3 ದಿನ ಹತ್ತ ಬರ್ತದೆ ನೋಡ. ಮತ್ತು ನೀವು ಕುಲ್ಲ ಇಟ್ಟು ಅಡ್ಮಿಷನ್ ಮಾಡಿರ್ತೇವೆ ನಮ್ಮ ಜನಕ್ಕೆಲ್ಲರಿಗೆ.
ಈಗ ನಮ್ಮ ಮೇನ್ ಮೂಲಭೂತ ಕಾರಣ ಯಾರು CM ಅವರಾಗಿರ್ಬೋದು ಅಥವಾ CM ಅವ್ರ ಬಳಿ ಏನಿಲ್ಲ, ಉಸ್ತುವಾರಿ ಮಿನಿಸ್ಟರ್ ಅವರೇ CM ನಮ್ಮ ಕಲಬುರಗಿ ಜಿಲ್ಲಾಕ ಮೇನ್ ಅವರೇ. ಅವ್ರ ಜಿಲ್ಲಾಧಿಕಾರಿಗೆ ಮತ್ತು ತಹಸೀಲ್ದಾರಿಗೆ ಖುದ್ ನೈಜ ತಳವಾರಿದ್ರು ಕೋರ್ಟ್ ಮಧ್ಯಂತರ ಆದೇಶ ಮಾಡಿದ, ಕೋರ್ಟ್ ಆದೇಶ ಪಾಲಿಸತ್ತೇಳಿ ವಾರ್ನಿಂಗ್ ಮಾಡ್ಬೇಕು ಅವ್ರು ಉಸ್ತುವಾರಿ ಸಚಿವರು. ಪಾಲನೆ ಮಾಡ್ತಾ ಇಲ್ಲ. ಮಾಡ್ಲಾಕ ಕಾರಣ ಏನಂತ ಸರ್? ಮಾಡ್ಲಾರ್ದ ಕಾರಣ ಏನು? ರಾಜಕೀಯ ಗುಣ ಇದಲ್ಲ. ಮತ್ತು ಈ ರಾಜಕೀಯ ಹುನ್ನಾರ ಇದು. ಮತ್ತು ಈ ತಳವಾರ ಸಮಾಜವನ್ನು ಮತ್ತು ಮ್ಯಾಗೆ ಬಂದರೆ ಮತ್ತು ನಾಳೆ ನಮಗೂ ಇದು ಆಗ್ಬೋದು ಅಂತೇಳಿ ಇದು ಹಿಂಗೆ ಆಗಿ ಕಾಳಗಿ ಗ್ರಾಮದಲ್ಲಿ ಮಹಾನಗರ ಪಾಲಿಕೆಗೆ ಸರ್ಟಿಫಿಕೇಟ್ ಕೊಡಲಿಲ್ಲ. ಕೋರ್ಟ್ ಮುಖಾಂತರ ಸರ್ಟಿಫಿಕೇಟ್ ತಂದು ಅಲ್ಲಿ ವಿನ್ನಾದೇವು ನಾವು 10 ಸೊಸೈಟಿಯಲ್ಲಿ ಸರ್ಟಿಫಿಕೇಟ್ ಕೊಡಲಿಲ್ಲ. ಕೋರ್ಟ್ ಮುಖಾಂತರ ಸರ್ಟಿಫಿಕೇಟ್ ತಂದು KPC ಸೊಸೈಟಿಯಲ್ಲಿ ನಾವು ಮೆಂಬರಾಗಿ ಈಗ ಹತ್ತವಲ್ಲಿ. ಈಗ ಇನ್ನಾದರೂ ನೀವು ಕೊಡಲ್ಲ ಅಂದ್ರೂ ಬಿಡಲ್ಲ, ನಾವು ಕೋರ್ಟ್ ಮುಖಾಂತರ ತಂದು ಆಯ್ತೀವಿ. ಬಲಿಷ್ಠ ಇದ್ದವ್ರು ರೊಕ್ಕ ಇದ್ದವ್ರು ಕೋರ್ಟಿಗೆ ಹೋಗ್ತಾರೆ, ಬಡ ಮಕ್ಕಳು ಎಲ್ಲಿಗೆ ಹೋಗ್ತಾರೆ. ಅದಕ್ಕೆ ಮುಂದೆ ನಾಳೆ ನಾವು ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಹೋಗ್ಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷದವ್ರು ಅಂತೇಳಿ ಮೋತಿ ತೆಳಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾವು ತಳವಾರ ಸಮಾಜದವ್ರು ಮನೆ ಬಾಗಿಲಿಗೆ ಬರ್ಬಿಡಲ್ಲ ನಮಗೆ. ಅದಕ್ಕೆ ದಯಮಾಡಿ ತಾವು ಎಚ್ಚೆತ್ತುಕೊಂಡು ಇದು ಸರಿ ಮಾಡ್ಬೇಕು ಜಲ್ದಿ ಕೂಡಲೇ ಅಂತೇಳಿ. ನಮಸ್ಕಾರ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ತಳವಾರ ಸಮುದಾಯಕ್ಕೆ ಸರ್ಟಿಫಿಕೇಟ್ ನೀಡ್ತಾ ಇಲ್ಲ, ಅದರ ವಿಸ್ತಾರವಾಗಿ ಹೇಳಿದ್ದಾರೆ. ಸಿಂಪಲ್ಲಾಗಿ ಎರಡು ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಚಿತ್ತಾಪುರಕ್ಕೆ RSSನ ಪಥಸಂಚಲನ ಮಾಡ್ತೀರಿ ಅಂತಂದ್ರೆ ಆ ವಿಚಾರವಾಗಿ ಅದಕ್ಕೆ CM ಅವ್ರು ರಿಯಾಕ್ಟ್ ಮಾಡ್ತಾರೆ. ಹೌದು, ಅದನ್ನು ನಾವು ಆದೇಶ ಮಾಡೀವಿ ಅಂತ ಹೇಳ್ತಾರೆ. ನಾವೇ ಖುದ್ದಾಗಿ CM ಅವರಿಗೆ 10 ಸಲ ಸರ್ಟಿಫಿಕೇಟನ್ನು ಕೊಡ್ರಿ ಅಂತೇಳಿ ಅವರಿಗೆ ಮನವಿ ಪತ್ರವನ್ನು ಪ್ರತಿ ಸಲ ಗುಲ್ಬರ್ಗಕ್ಕೆ ಬಂದಾಗೂ ಕೊಟ್ಟಿದ್ದೀವಿ. ಅವ್ರು ಆಯ್ತು ನಾಳೆ ಮಾಡ್ತೀನಿ 2 ದಿನದಾಗ ಮಾಡ್ತೀನಿ ಅಂತಾರೆ. ಅದಕ್ಕೆ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಾದ್ರೂ ಯಾವಾಗಾದ್ರೂ ಅಷ್ಟೇ ಆಯಿತು ನಾನು 2 ದಿನದಲ್ಲಿ ಕೊಡಿಸ್ತೀನಿ, ನಾನು ಮೀಟಿಂಗ್ ಮಾಡ್ತೀನಿ ಅಂತಾರೆ. ಯಾವುದು ಮೀಟಿಂಗ್ ಮಾಡಲ್ಲ, ಯಾವತ್ತೂ ಕರೆಸಿಲ್ಲ. ಮತ್ತು ಇದಕ್ಕೆ ಸೂಕ್ತವಾದ ಉತ್ತರವನ್ನು ಮತ್ತು ಎಲೆಕ್ಷನ್ಗೆ ಬಂದಾಗ ನಮ್ಮಲ್ಲೇ ಬಿಕ್ಕಿ ಬರ್ತಾರೆ. ಆವಾಗ ಸೂಕ್ತವಾದಂಥ ತಳವಾರ ಎಲ್ಲರೂ ಅದಕ್ಕೆ ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡ್ತೀವಿ. ಒಂದೇದು. ಮತ್ತು ಎರಡನೇದು CM ಅವ್ರಿಗೂ ಹೇಳ್ತಾ ಇದ್ದೀವಿ, ಯಾವುದೇ ಸಮುದಾಯದವರು ನಮ್ಮ ಕಮ್ಮಿ ಜನಸಂಖ್ಯೆ ಇದ್ದೀವಿ ಅಂತೇಳಿ ಅಂದ್ಕೊಂಡಿದ್ದಾರೆ. ಬಟ್ ನಾವೂ ಪ್ರಬಲರಾಗಿದ್ದೀವಿ. ನಮಗೂ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ST ಅಂತ ಘೋಷಣೆ ಮಾಡಿದ್ದಾರೆ. BJP ಸರ್ಕಾರ ಇದ್ದಾಗೂ ನಾವು ST ಅಂತ ಘೋಷಣೆ ಆಗಿದ್ದೀವಿ. ನಮ್ಮ ಕೈಯಲ್ಲಿ ಅಧಿಕಾರ ಬಂದಾಗ ಅದನ್ನು ಸೂಕ್ತವಾಗಿ ನಾವು ಹೆಂಗೆ ಬಳಸ್ಕೋಬೇಕು ಹಾಗೆ ಬಳಸ್ಕೋತೀವಿ ಅಂತ ಹೇಳ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಲ್ಲಿ ಕೈಂಡ್ಲಿ ರಿಕ್ವೆಸ್ಟನ್ನು ಮಾಡ್ಕೊತೀವಿ. ಒಂದು ಸಮುದಾಯವನ್ನು ತುಳಿದು ಮತ್ತೊಂದು ಸಮುದಾಯವನ್ನು ಮೇಲಕ್ಕೆತ್ತಿರಿ ಅಂತಂದ್ರು ಅದು ಯಾವತ್ತೂ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬರು ಸಂವಿಧಾನಾತ್ಮಕವಾಗಿ ತಳವಾರಿಗೆ ST ಸರ್ಟಿಫಿಕೇಟನ್ನು ನೀಡಿದ್ದಾರೆ. ಅದು ಯಾವತ್ತೂ ಸಕ್ಸಸ್ ಆಗೇ ಆಗ್ತದೆ ಅಂಥೇಳಿ ನಿಮ್ಗೆ ಮನವಿ ಮಾಡ್ಕೊತಾ ಇದ್ದೀವಿ. ನನ್ನ ಹೆಸರು ಗಿರೀಶ್ ತುಮ್ಗಿ ಅಂತೇಳಿ, ಜೇವರ್ಗಿ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷ. ಮಾಧ್ಯಮದವರಿಗೆ ನಮಸ್ಕಾರ. ಸೊ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಭಾಳ ಗೊಂದಲ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ತಳವಾರ ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಇವತ್ತು ನಾವು ಒತ್ತಾಯ ಮಾಡ್ತೀವಿ. ಏನಂತಂದರೆ ಇವತ್ತು ನೀವು ಮಾತುಗಳಲ್ಲಿ ಸಂವಿಧಾನ, ನೀವು ಏನಾದರೂ ಮಾತು ಸ್ಟಾರ್ಟ್ ಮಾಡಿದ್ರೆ ಸಾಕು ಸಂವಿಧಾನ ಬಗ್ಗೆ ಮಾತಾಡ್ತೀರಿ. ಸೊ ಇವತ್ತು ಸಂವಿಧಾನದತ್ತವಾಗಿ ಏನು ತಳವಾರು ST ಸೇರಿದ್ದೀವಿ. ಸೊ ಒಂದು ತಳವಾರು ST ಸೇರಿದಂಥ ಸೇರೋದಕ್ಕಿಂತ ಬಿಫೋರು ನೀವೇನಾದರೂ ಎನ್ಕ್ವೈರಿ ಮಾಡೋದು, ಅದ್ರ ಬಗ್ಗೆ ಪರಿಶೀಲನೆ ಮಾಡೋದು ಅವಾಗ ಮಾಡಬೇಕು. ಇವಾಗ ಏನು ST ಆಗಿ ಆಲ್ರೆಡಿ ನಾವು ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ. ಹಿಂದಿರ್ತಕ್ಕಂಥ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದೆ. ಹಾಗಾದರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸುಳ್ಳ? ಆ ಹಿಂದಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸರ್ಟಿಫಿಕೇಟ್ ಕೊಟ್ಟಂಥ ಸರ್ಕಾರ ಇವತ್ತು ನೀವು ಬಂದ ನಂತರ ಇದನ್ನು ತಡೆ ಹಿಡಿತೀರಿ. ಸೊ ಇನ್ನೊಂದು ಏನಂತಂದರೆ, ಸೊ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಂತ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಇವು 2 ಜಿಲ್ಲೆ ಹೊರತುಪಡಿಸಿ ಕೊಡ್ತಾ ಇಲ್ಲ. ಸೊ ಇವತ್ತು ಇನ್ನೊಂದು ಕಡೆ ನೀವು ಮೊನ್ನೆ ಪತ್ರಿಕಾಗೋಷ್ಠಿ ಒಳಗೆ ಏನು ಮಾತಾಡ್ತೀರಿ ಏನಂತಂದರೆ, ಬೇರೆ ಜಿಲ್ಲೆ ಒಳಗೆ ಏನು ಕೊಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಓದಿ ಕೊಟ್ಟರೆ ನೀವೇನು ಹೇಳ್ತೀರಿ, ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತೀರಿ. ಒಂದು ಯಾವುದಾದ್ರೂ ಕಾಸ್ಟ್ ಪರಿಶೀಲನೆ ಆಗಬೇಕು ಅಂತಂದರೆ ಅದು ST ಸೇರೋದಕ್ಕಿಂತ ಬಿಫೋರ್ ಪರಿಶೀಲನೆ ಆಗಬೇಕು. ಪರಿಶೀಲನೆ ಮಾಡಿ ಇವತ್ತು ST ಅಂತ ಘೋಷಣೆ ಮಾಡಿದ ನಂತರ ಪರಿಶೀಲನೆ ಮಾಡ್ತೀವಿ ಅಂತಂದರೆ ಇನ್ನುಳಿದಿರ್ತಕ್ಕಂಥ ಸಮುದಾಯವನ್ನು ಹೀಗೆ ಮಾಡ್ತೀರಾ? ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡಿ. ಸೊ ಇವತ್ತು ಈ ಸಮುದಾಯವನ್ನು ತುಳಿತಕ್ಕಂಥ ಮತ್ತು ಸಮುದಾಯದವರಿಗೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿಸ್ತಕ್ಕಂಥ ಈ ಹುನ್ನಾರವನ್ನು ಕೂಡಲೇ ಪ್ರಿಯಾಂಕ ಖರ್ಗೆ ಅವರು ವಾಪಸ್ ತೊಗೋಬೇಕು. ನಾವು ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರಿಗೆ ಇದನ್ನು ಏನು ಗೊಂದಲಗಳಿದ್ದಾವೆ, ಗೊಂದಲಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಾವು ಒಂದು ಇಮೇಲ್ ಲೆಟರನ್ನು ಕಳಿಸಿದ್ದೀವಿ. 4 ತಿಂಗಳಾದರೂ ಕೂಡ ಇವತ್ತು ನಮ್ಗೆ ಅಧಿಕೃತವಾಗಿರ್ತಕ್ಕಂಥ ಏನು ಮಾತುಕತೆಗೆ ನೀವು ಕರೀಲಿಕ್ಕೆ ತಯಾರಿಲ್ಲ. ಯಾಕಂದರೆ ಆದಿ ಬೀದಿಯಲ್ಲಿ ನಿಂತು ಮಾತಾಡ್ತಕ್ಕಂಥ ಸಮಸ್ಯೆ ಅಲ್ಲ ಇದನ್ನು. ಯಾಕಂತಂದರೆ PPT ಹಾಕಿ ಏನೆಲ್ಲ ಆಗಿದೆ ಇಲ್ಲಿವರೆಗೂ ಅನ್ನೋದು ಕುರಿತು ನಿಮಗೆ ಮನವರಿಕೆ ಮಾಡಿಕೊಡ್ತೀವಿ. ನಮಗೆ ನೀವು ಸಮಯವನ್ನು ನಿಗದಿ ಮಾಡಿ ಕೊಡಿ ಅಂತ ಕೇಳಿದ್ದೀವಿ, ಇಲ್ಲಿವರೆಗೂ ಕೊಟ್ಟಿಲ್ಲ. ಅದನ್ನು ಕೂಡಲೇ ಕೊಡಬೇಕು. ಮತ್ತು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಷಯವನ್ನು ಇಡೀ ರಾಜ್ಯಕ್ಕೆ ಒಯ್ದು ಈ ತಳವಾರ ಸಮುದಾಯವನ್ನು ವಂಚಿಸ್ತಕ್ಕಂಥ ಹುನ್ನಾರ ಇದೆ ನಿಮ್ಮ ಹೇಳಿಕೆಯಲ್ಲಿ. ಇದನ್ನು ವಾಪಸ್ ತೊಗೋಬೇಕು. ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ
ಮತ್ತು ತಳವಾರ ಮಹಾಸಭಾ ನೇತೃತ್ವದ ಒಂದು ಸಭೆ ಕರೀರಿ. ಆ ಸಭೆ ಒಳಗೆ ನಿಮ್ಮ ಏನೇ ಗೊಂದಲಗಳಿದ್ರೂ ಕೂಡ ನಾವು ಆ ಗೊಂದಲಗಳನ್ನು ನಿವಾರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಕೂಡಲೇ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ತಳವಾರ ಸರ್ಟಿಫಿಕೇಟನ್ನು ST ಸರ್ಟಿಫಿಕೇಟನ್ನು ಏನು ತಡೆ ಹಿಡಿದಿದೆ ಅದನ್ನು ಕೂಡಲೇ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ. ಒಂದು ವೇಳೆ ಇವತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಕಾನೂನಾತ್ಮಕ ಹೋರಾಟನೂ ಕೂಡ ಮಾಡ್ತಾಯಿದ್ದೀವಿ, ಜೊತೆಗೆ ನಿಮ್ಮ ವಿರುದ್ಧನೂ ಕೂಡ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಮಾತೆತ್ತಿದ್ರೆ ಸಾಕು ಸಂವಿಧಾನ ಕಾನೂನುಗಳನ್ನು ಬಗ್ಗೆ ಮಾತಾಡ್ತೀರಿ. ಈಗಾಗಲೇ ಕಾನೂನುಬದ್ಧವಾಗಿರ್ತಕ್ಕಂಥ STಗೆ ಇವತ್ತು ತಳವಾರ ST ಆಗಿ ಬಂದಿದೆ, ಅದನ್ನು ತಡೆ ಹಿಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ಅಗೌರವ ತೋರಿಸ್ದಂಗೆ ಅದನ್ನು ಕೂಡಲೇ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.